ಎಲ್ಲರಿಗೂ ನಮಸ್ಕಾರ. ನಾವೀಗ ನಂದಿವೇರಿ ಬಸವಣ್ಣ ದೇವರ ಎದುರಿನಲ್ಲಿರುವಂಥ ಬಂಗಾರದ ಕೊಳದ ಮುಂದೆ ನಿಂತಿದ್ದೇವೆ. ಈ ಬಂಗಾರದ ಕೊಳದ ವಿಶೇಷ ಏನಂತಂದರೆ ಕೇವಲ ನಂದಿವೇರಿ ಮಠದ ಬಸವಣ್ಣನ ಎದುರಿನಲ್ಲಿ ಮಾತ್ರ ಇದು ಗೋಚರಿಸ್ತದೆ. ಈ ಕಡೆ ನಾವು ಹಿಂದೆ ಹೋದ್ರೂ ಅಲ್ಲಿ ಯಾವುದೇ ನೀರಿಲ್ಲ, ಈ ಕಡೆ ನಾವು ಮುಂದೆ ಹೋದ್ರೂ ಕೂಡ ಯಾವುದೇ ನೀರಿಲ್ಲ. ಇದು ಅಲ್ಲಿಂದ ಭೂಮ್ಯಾಂತರ್ಗತವಾಗಿ ಹೋಗ್ತದೆ. ಅಂದರೆ ಸರಸ್ವತಿ ನದಿ ಹಾಗೆ ಇದು ಭೂಮಿ ಮಧ್ಯದಿಂದ ಹೋಗ್ತಾ ಇದೆ. ಇಲ್ಲಿ ಮಾತ್ರ ಗೋಚರಿಸ್ತದೆ. ಬಸವಣ್ಣ ದೇವರ ದರ್ಶನ ಪಡೆದುಕೊಂಡು ಇಲ್ಲಿ ಗೋಚರಿಸಿ ನಂತರ ತನ್ನ ಪ್ರಯಾಣವನ್ನು ಬೆಳೆಸ್ತದೆ. ಅಂಥದ್ದನ್ನು ಇದು ಮುಂಚೆಯಿಂದ ಇತ್ತು. ಇದನ್ನು ಇತ್ತೀಚೆಗೆ ಶ್ರೀಗಳು ಇದನ್ನು ಒಂದು ಜೀರ್ಣೋದ್ಧಾರ ಮಾಡಿ ಇದಕ್ಕೊಂದು ಆಕಾರ ಕೊಟ್ಟು ಇಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಇರ್ತಕ್ಕಂಥ ಔಷಧೀಯ ಸಸ್ಯಗಳ ಬೇರಿನಿಂದ ಏನು ನೀರು ಬರ್ತದೆ ಅದನ್ನು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಔಷಧೀಯ ಗುಣವನ್ನು ಈ ನೀರು ಹೊಂದಿರ್ತದೆ. ಈ ನೀರಿನ ಪ್ರೋಕ್ಷಣೆಯಿಂದ ಮತ್ತು ಈ ನೀರಿನ ಸೇವನೆಯಿಂದ ಮತ್ತು ಈ ನೀರಿನಿಂದ ಸ್ನಾನ ಮಾಡೋದರಿಂದ ನಮ್ಮ ಎಲ್ಲ ಕರ್ಮಾದಿಗಳು ಹೋಗಿ ನಮ್ಮ ಜೀವನ ಪಾವನಗೊಳ್ತದೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಅದಕ್ಕೆ ದಯವಿಟ್ಟು ತುಂಬ ಜನರು ಇಲ್ಲೆಲ್ಲ ಬಂದಿದ್ದೀರಲ್ಲ, ಈ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರದಲ್ಲಿ ಬಸವಣ್ಣ ದೇವರು ದರ್ಶನ ಮಾಡ್ಕೊಂಡು ಹೋದರೆ ನಿಮ್ಮ ಎಲ್ಲ ಕರ್ಮಾದಿಗಳು ಪರಿಹಾರವಾಗ್ತವೆ ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ವಿಜಯದಶಮಿ ಹಾರ್ದಿಕ ಶುಭಾಶಯಗಳೊಂದಿಗೆ ಇಲ್ಲಿ ನಂದಿವೇರಿ ಮಠದ ವಿಶಿಷ್ಟತೆಯನ್ನು ನಾವು ಹೆಚ್ಚಿಗೆ ಮಾಡುವಂಥ ಪ್ರಯತ್ನದಲ್ಲಿ ಇದ್ದೀವಿ. ಇದು ಬಂಗಾರದ ಕಾಲದ ಹೆಣ್ಣಿನ ಪರಂಪರೆ ಇಟ್ಕೊಂಡು ಇಲ್ಲಿ ನೀರು ಸಂಗ್ರಹ ಮಾಡೋದು, ಇದು ಬಂಗಾರದ ರೂಪದಲ್ಲೇ ತೋರಿಸೋದಂತ ಒಂದು ಪ್ಲ್ಯಾನ್ ಇದೆ. ಅದಕ್ಕೆ ಸುಮಾರು ಇನ್ನೂ 2 ತಿಂಗಳಲ್ಲಿ ಕೆಲಸ ಸಂಪೂರ್ಣ ಆಗುವಂಥ ಹಂತದಲ್ಲಿ ಈ ತರಾತುರಿಯಲ್ಲಿ ಇದನ್ನು ಇಲ್ಲಿ ಪ್ರೋಕ್ಷಣೆ ಆಗಬೇಕು. ನಂದಿ ಮಠದಲ್ಲಿ ತೀರ್ಥೋದ್ಭವ ಆಗಬೇಕನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇದನ್ನು ತಕ್ಷಣ ನಾವು ಒಂದು ಸಂಕ್ಷಿಪ್ತವಾಗಿ ಕೆಲಸ ಮಾಡಿದ್ವಿ. ಮುಂದೊಂದು ದಿನಕ್ಕೆ ಕೊನೆಯ ನನ್ನ ಗಮನಿಸ್ತಾಯಿದ್ರೆ ಇದು ಹೆಚ್ಚಿಗೆ ಅಭಿವೃದ್ಧಿ ಆಗುವಂಥ ರೀತಿಯಲ್ಲಿ ಇದಕ್ಕೆ ಭಕ್ತರ ಸಹಕಾರ ನೀಡಬೇಕಂತಂದ್ರೆ ಈ ಮೂಲಕ ನಾನು ದೇಶಕ್ಕೆ ನೋಡಿ ಮಠಕ್ಕ ನೀರಿನ ಅನುಕೂಲ ಮಾಡ್ಕೊಂಡೇವ್ರಿ. ಹೌದು ಗುರುಜಿ. ಅದರ ಪರಿಣಾಮವಾಗಿ ನಮ್ಮ ಇಡೀ ಬಂಗಾರದ ಕೊಳದಲ್ಲಿರುವಂತಹ ಔಷಧಿ ಸಸ್ಯಗಳು, ಸುಗಂಧ ದ್ರವ್ಯ ಸಸ್ಯಗಳು, ಕಾಡು ಹಣ್ಣಿನ ಸಸ್ಯಗಳು, ಅಡವಿ ಸಸ್ಯಗಳ ಇಡೀ ಸಸ್ಯ ಸಮೂಹಕ್ಕ ಜೀವ ವೈವಿಧ್ಯತೆಗೆ ತುಂಬಾ ಬಲ ಬಂದದ. ಹೌದು ಗುರುಜಿ. ಆನಂತರ ನಮ್ಮ ಮಠದ ಕೆಳಗಿನ ಎಲ್ಲಾ ಬೋರು ಅವೆಲ್ಲ ರಿಚಾರ್ಜ್ ಆಗಿದಾವೆ. ನಮ್ಮ ಮಠದ ಹಿಂದಿನ ಬಾವಿ ಮುಂದಿನ ಬಾವಿ ಎರಡು ತುಂಬಿ ನಿಂತವೆ. ಅಂದ್ರ ಮ್ಯಾಲೆ ಮಾಡಿದ್ರು 1000 ಎಕರೆದಲ್ಲಿ ಅರಣ್ಯೀಕರಣ ಮಾಡಿದ್ ನಮ್ಗೆ ಗೊತ್ತಿದೆ. ಹೌದು ಗುರುಜಿ, ಹಿಂದೆ ಮಾಡಿದ್ದು ಸುಮಾರು 15-20 ವರ್ಷ ಆಯ್ತು. ಇಷ್ಟೆಲ್ಲಾ ಮಾಡಿದ್ರು ನಮಗ್ ಮಠದ ಮಗ್ಲ ನೀರ್ ಇಲ್ಲಾರ್ದಂಗ ಆಗಿತ್ರಿ. ಹೌದು ಗುರುಜಿ, ಹೌದು. ಅದನ್ನ ಅಲಕ್ಷ್ಯ ಮಾಡಿದ್ದು ನಾವು. ಅದನ್ನ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ, ಹೌದು ಗುರುಜಿ, ಕಲ್ಯಾಣಿ ಕಟ್ಸಿ ನೀರ್ ನಿಲ್ಲಿಸ್ಕೊಂಡು ನಮ್ ಮಠಕ್ಕೆ ಅನುಕೂಲ ಮಾಡ್ಕೊಂಡ್ರಿ. ಬಹಳ ಒಳ್ಳೆ ಸುದ್ದಿ ಗುರುಜಿ. ಮಠಕ್ಕೆ ಬಂದವ್ರಿಗೆ, ಸಂಕ್ರಾಂತಿಗೆ ಬಂದವ್ರಿಗೆ, ಅನಂತರ ಶಿವರಾತ್ರಿಗೆ ಬಂದವ್ರಿಗೆ ನಂದಿವೇರಿ ಮಠಕ್ಕೆ ಹೋದ್ರೆ ನೀರೇ ಇಲ್ಲ ಅಂತಿದ್ರಿ. ಹೌದು ಗುರುಜಿ. ನಮ್ ಸಮಸ್ಯೆ ನಮ್ ತೊಡಕ್ ನಾವು ಬಿಡಿಸ್ಕೊಂಡಿವಿ ಅಷ್ಟೇ ಗುರುಜಿ. ಬಹಳ ಒಳ್ಳೇದು ಗುರುಜಿ. ಇದ್ರಾಗ ಏನು ಪುರುಷಾರ್ಥ ಸಾಧನೆ ಏನಿಲ್ರಿ. ಅಲ್ಲ ಗುರುಜಿ, ನಮಗೆ ಮನುಷ್ಯರಿಗಾಯ್ತು ಮತ್ತೆ ಸಕಲ ಜೀವರಾಶಿಗಳಿಗೆ ನೀರು ಸಿಗುತ್ತಲ್ಲ ಗುರುಜಿ. ಇನ್ನೊಂದು ಸಂಗತಿ ಏನಾಯ್ತಂದ್ರಿ, ಹೌದು ಗುರುಜಿ, ಇದು ನಮ್ಮ ಮಠ ಕಾಡಿನಲ್ಲಿರೋದ್ರಿಂದ ರಾತ್ರಿ ಕಾಡು ಪ್ರಾಣಿಗಳು ಬಂದು ನೀರ್ ಕುಡಿದು ಹೋಗ್ತವೆ. ಅಲ್ಲಿ ಪಕ್ಷಿಗಳು ನೀರ್ ಕುಡಿತವೆ. ಹೌದು ಗುರುಜಿ. ಜೀವ ವೈವಿಧ್ಯತೆಗೆ ಅದು ಮತ್ತಷ್ಟು ಅನುಕೂಲ ಆಗತ್ತೆ. ಬಹಳ ಅದ್ಭುತ ಗುರುಜಿ. ಎಷ್ಟೋ ಸಂಗತಿಗಳು ನಮಗ್ ತಿಳಿಲಾರ್ದನೆ ಅಲ್ಲೇ ನಡೆದು ಹೋಗ್ತವೆ. ಎಷ್ಟೋ ಪಕ್ಷಿಗಳು ಪ್ರಾಣಿಗಳು ಕುಡಿದು ಹೋಗ್ತವೆ. ಹೌದು ಗುರುಜಿ. ವೈಯಕ್ತಿಕವಾಗಿ ಅದು ಸಂತೋಷ ಕೊಡುವಂತ ಸಂಗತಿ ಅಲ್ರಿ. ಹೌದು ಗುರುಜಿ, ಬಹಳಷ್ಟು ಸಿಹಿ ಸುದ್ದಿ.